Hey guys, welcome back to my channel Spurti Vlogs. ಯಶಿಕಾದು ಸೆಕೆಂಡ್ PU ರಿಸಲ್ಟ್ ಎಲ್ಲರೂ ನೋಡಿದ್ವಿ. ಸೊ ಇವಾಗ ಯಶಿಕಾದು ಡಿಗ್ರಿ ಅಡ್ಮಿಷನ್ ಮಾಡಕ್ಕೆ ಹೋಗ್ತಿದ್ದೀವಿ. ಸೊ ಗೈಸ್ ಇವತ್ತು ಕಾಲೇಜ್ ಅಡ್ಮಿಷನ್ಗಂತ ಯಶಿಕಾ ಹೋಗ್ತಿದ್ದಾಳೆ. ಸೊ ಅದಕ್ಕೆ ಅವಳು ರೆಡಿ ಆಗ್ತಿದ್ದಾಳೆ. ಆ್ಯಂಡ್ ತುಂಬ ಜನ ಕೇಳ್ತಾನೆ ಇರ್ತಾರೆ, ಯಶಿಕಾ ಗೆಟ್ ರೆಡಿ ವಿತ್ ಮೀ, ವಿಡಿಯೋಸ್ ಮಾಡಿ, ಆ ಥರ ಮಾಡಿ, ಈ ಥರ ಮಾಡಿ ಅಂತ. ಯಶಿಕಾದು ಸ್ಕಿನ್ ಕೇರ್ ಎಲ್ಲ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ಅವಳು ಮೇಕಪ್ ಮಾಡ್ಕೊತಿದ್ದಾಳೆ, ಲೈಕ್ ನಾರ್ಮಲ್ ಮಿನಿಮಲ್ ಮೇಕಪ್ ಎವ್ರಿ ಡೇ ಕಾಲೇಜ್ಗೆಲ್ಲ ಹೋಗೋಗಿ ಯಾವ ಥರ ಮಾಡ್ಕೊತಾಳೋ ಆ ಥರ. ಆ್ಯಂಡ್ ಯಶಿಕಾ ಇಸ್ ಲೇಟ್ಲಿ ಬೀನ್ ಒಬ್ಸೆಸ್ಡ್ ವಿತ್ ದೀಸ್ ಲಿಪ್ಸ್ಟಿಕ್ಸ್, ಸ್ಟೇಜ್ ಕ್ರೆಮ್ ದಿಲ್ಲಿ ಮ್ಯಾಟ್ ಲಿಪ್ಸ್ಟಿಕ್ಸ್. ಸೊ ಈ ಲಿಪ್ಸ್ಟಿಕ್ ಬಂದ್ಬಿಟ್ಟು ತುಂಬ ಬಟರಿ ಸಾಫ್ಟ್ ಗ್ಲೈಡ್ ಆಗಿರುತ್ತೆ. ಆ್ಯಂಡ್ ಇಟ್ ಮೆಲ್ಟ್ಸ್ ಆನ್ ಯೋರ್ ಲಿಪ್ಸ್, ಸೊ ನೋ ಡ್ರ್ಯಾಗಿಂಗ್ ಆರ್ ನೋ ಪ್ಯಾಚಸ್ ಇನ್ ಇಟ್. ಆ್ಯಂಡ್ ಇದರಲ್ಲಿ ನೀವು ಕ್ಲೀನಾಗಿ ನೋಡ್ಬೋದು ಯಾವ್ಯಾವ ಶೇಡ್ ಮತ್ತು ಯಾವ ಥರ ಲಿಪ್ಸ್ಟಿಕ್ ಸ್ಟ್ರಕ್ಚರ್ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ನಾವು ಫಸ್ಟ್ ತೋರಿಸ್ತಿರೋ ಲಿಪ್ಸ್ಟಿಕ್ ಬಂದ್ಬಿಟ್ಟು ಶೇಡ್ 2 ಬಿಲ್ಲಿನಿ ಬೇಬಿ. ಆ್ಯಂಡ್ ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿ ಲಿಪ್ ಮೇಲೆ ಗ್ಲೈಡ್ ಆಗ್ತಿದೆ ಅಂತ ಅಂದ್ಬಿಟ್ಟು, ಎಷ್ಟು ಬಟರಿ ಸಾಫ್ಟ್ ಗ್ಲೈಡ್ ಇದೆ. ಆ್ಯಂಡ್ ಆಲ್ಸೋ ನಮಗೆ ಲಿಪ್ಸ್ ಮೇಲೆ ಈ ಥರ ಹೆವಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡಿದ್ದೀವಿ ಅಂತಲೇ ಅನಿಸಲ್ಲ. ಸೀರಿಯಸ್ಲಿ ಇಟ್ ಫೀಲ್ಸ್ ಲೈಕ್ ಅ ಲೈಟ್ ಆಸ್ ಹೇರ್. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಶೇಡ್ ಸ್ಪಾರ್ಕಲ್ ರೋಸ್ ಅಂತ ಅಂದ್ಬಿಟ್ಟು ಲೈಟ್ ಪಿಂಕ್ ನ್ಯೂಡ್. ದಿಸ್ ವಿಲ್ ಬಿಕಮ್ ಎವ್ರಿ ಒನ್ಸ್ ಫೇವ್ರೆಟ್, ಯಾಕಂದರೆ ಪಿಂಕ್ ನ್ಯೂಡ್ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ. ಇದು ಕೂಡ ಅಷ್ಟೇ, ಇಟ್ಸ್ ವೆರಿ ಸಾಫ್ಟ್ ಸ್ಯಾಟನ್ ಮ್ಯಾಟ್, ನಾಟ್ ಫ್ಲ್ಯಾಟ್ ನಾಟ್ ಗ್ಲಾಸಿ, ಜಸ್ಟ್ ಪರ್ಫೆಕ್ಟ್ ಇನ್ ಬಿಟ್ವೀನ್. ಆ್ಯಂಡ್ ಇದು ನಿಮ್ಮ ಲಿಪ್ಸ್ನ ಸ್ಮೂತ್ ಆ್ಯಂಡ್ ಪುಷ್ ಆಗಿ ಕಾಣಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೋಡ್ಬೋದು ಎಷ್ಟು ಅಮೇಝಿಂಗ್ ಆಗಿ ಕಾಣಿಸ್ತಿದೆ ಲಿಪ್ಸ್ ಮೇಲೆ. ಆ್ಯಂಡ್ ನೆಕ್ಸ್ಟ್ ಶೇಡ್ ಬಂದ್ಬಿಟ್ಟು ಹಾಟ್ ಟಾಡಿ ಅಂತ ಅಂದ್ಬಿಟ್ಟು ಶೇಡ್ ನಂಬರ್ 7 ಇದು. ಸೊ ಇದು ಕೂಡ ಅಷ್ಟೇ ಚಾಕ್ಲೇಟಿ ಬ್ರೌನ್ ಬರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಯಾರಿಗೆಲ್ಲ ಡೀಪ್ ಶೇಡ್ಸ್ ಎಲ್ಲ ಇಷ್ಟ ಆಗುತ್ತೆ ಅವರೆಲ್ಲರಿಗೂ ಅಪ್ಲೈ ಮಾಡ್ಬೋದು. ಇದು ನ್ಯಾಚುರಲ್ ಆಗಿ ನಿಮ್ಮ ಲಿಪ್ಸ್ ಮೇಲೆ ಬ್ಲೆಂಡ್ ಆಗೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಲಿಪ್ಸ್ ಮೇಲೆ. ನೆಕ್ಸ್ಟ್ ಒನ್ ಇಸ್ ಟಕೀಲಾ ಸನ್ರೈಸ್. ಇದರಲ್ಲಿ ಬಂದ್ಬಿಟ್ಟು ಟ್ರೂ ರೆಡ್ ವಿತ್ ಡೀಪ್ ಇರುತ್ತೆ. ಇಟ್ ಇಸ್ ಸೋ ಐಕಾನಿಕ್, ಯು ವಿಲ್ ನೆವರ್ ವಾಂಟ್ ಎನಿಥಿಂಗ್ ಎಲ್ಸ್. ಆ್ಯಂಡ್ ಯು ನೋ ವಾಟ್, ಅ ಲಿಟಲ್ ಬರ್ಡಿ ಟೋಲ್ಡ್ ಅಸ್ ಇಟ್ಸ್ ಅ ಡ್ಯೂಪ್ ಫಾರ್ ಎಸ್ಟೆ ಲಾಡರ್ ಆ್ಯಂಡ್ ಸಬ್ಯಾಸಾಚಿ ಕಲ್ಕತ್ತಾ ರೆಡ್. ದಿಸ್ ಒನ್ ಇಸ್ ಮೈ ಪರ್ಸ್ನಲ್ ಫೇವ್ರೆಟ್ ಆ್ಯಂಡ್ ಐ ಡೋಂಟ್ ಹ್ಯಾವ್ ಟು ವರಿ ಆಫ್ ರೀಅಪ್ಲೈಯಿಂಗ್ ಎವ್ರಿ ಅವರ್, ಯಾಕಂದರೆ ಇದು 8 hours ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಇದು ನಿಮ್ಮ ಲಿಪ್ಸ್ನ ಡ್ರೈ ಮಾಡೋಕ್ಕೆ ಚಾನ್ಸೇ ಇಲ್ಲ, ಬಿಕಾಸ್ ಇಟ್ ಈಸ್ ಎನ್ರಿಚ್ಡ್ ವಿತ್ ವಿಟಮಿನ್ E ಆ್ಯಂಡ್ ಇಟ್ ಕೀಪ್ಸ್ ಯೋರ್ ಲಿಪ್ಸ್ ವೆರಿ nourished and comfy all the day long. And yes, of course it looks stunning on lips and ಎಲ್ಲ ಸ್ಕಿನ್ ಟೋನ್ಗೂ ಕೂಡ ಮ್ಯಾಚ್ ಆಗುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಟ್ರಾನ್ಸ್ಫರ್ ಪ್ರೂಫ್ ಆಗಿರೋದ್ರಿಂದ. So now let's put this to an ultimate test. ಶೇಡ್ ಹಾಟ್ ಟಾಡಿನ ನಾನು ಅಪ್ಲೈ ಮಾಡಿದ್ದೀನಿ, ಮತ್ತು ಇವಾಗ ನಾನು ಪ್ರೆಸ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಲಿಪ್ಸ್ ಮೇಲೆ ಟಿಶ್ಯೂ ಅಲ್ಲಿ ವೈಪ್ ಕೂಡ ಮಾಡಿ ತೋರಿಸ್ತಿದ್ದೀನಿ. ಇದು ಬಂದ್ಬಿಟ್ಟು ಟ್ರಾನ್ಸ್ಫರ್ ಕೂಡ ಆಗಿಲ್ಲ. ಆ್ಯಂಡ್ ಯಾ, ಲುಕ್ at this, it's ನಾಟ್ ಸ್ಮಜಸ್ ನಾಟ್ ಸ್ಟೇನ್ಸ್. ನಿಮಗೆ ಗ್ಲಾಸಿ ಲಿಪ್ಸ್ ಬೇಕು ಬಟ್ ಟಚ್ ಮಾಡಿದಾಗ ಟ್ರಾನ್ಸ್ಫರ್ ಎಲ್ಲ ಆಗುತ್ತೆ ಅಂತ ಭಯ ಇದ್ದರೆ ಈ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡ್ಬೋದು. And I can't stay calm, rather I can't stay calm. And use my coupon code SPURTI2025 and get 15% off on the website. And it is also available on Amazon, Nykaa, Purple. Shop now, link is in the description box down below. ನೀವು ಇದನ್ನು ಟ್ರೈ ಮಾಡಿ and you will know what did I mean. ಫಸ್ಟ್ PU ಮತ್ತು ಸೆಕೆಂಡ್ PU ಮುಗಿಸಿದ್ದು ನ್ಯೂ ಹಾರಿಝನ್ ಕಾಲೇಜಲ್ಲಿ ಟಾಪರ್ಸ್ ಲಿಸ್ಟ್ ಎಲ್ಲ ಹಾಕ್ತಾರಲ್ಲ ನೋಟಿಸ್ ಬೋರ್ಡಲ್ಲಿ, ಅದು ಯಶಿಕಾಗೆ ಒಂದೇ ಒಂದು ಮಾರ್ಕಿಂದ ಮಿಸ್ ಆಯಿತು. ಅದು ಬಂದು ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟಲ್ಲಿ. ಮತ್ತು ಕ್ಯಾಶ್ ಪ್ರೈಸ್ ಆಗಿ 10,000 rupees ಕೂಡ ಕೊಡ್ತಾರೆ ಮೋಟಿವೇಶನ್ಗೆ ಅಂತ ಸ್ಟೂಡೆಂಟ್ಸ್ಗೆಲ್ಲ. ಅದು ಕೂಡ ಮಿಸ್ ಆಯಿತು, ಅದಕ್ಕೆ ನಾನು ಇಲ್ಲಿ ರೇಗಿಸ್ತಾ ಇದ್ದೆ ಅವಳನ್ನ. ಆಲ್ ದಿ ಬೆಸ್ಟ್. ಎಲ್ಲ ತೊಗೊಂಡಿದ್ಯಾ ಕರೆಕ್ಟಾಗಿ? ಹಂಗೆ ನಿಮ್ಮ ಪ್ರಿನ್ಸಿಪಲ್ನ ಕೇಳ್ಕೊಂಬ, 10,000 ಕೊಡಲ್ವಾ ಅಂತ. ನೋಡಿ ಗೈಸ್, 100 ತೆಗೆದ್ರೆ 10,000 ಕೊಡ್ತಾರಂತೆ. 99 ಅಟ್ಲೀಸ್ಟ್ 1,000 ಇಟ್ಕೊಂಡು 9,000 ಕೊಡ್ಬಾರ್ದಾ ಅಂತ ಕೇಳಲ್ಲ ಫೋನ್ ಮಾಡಿ. ಸೊ ಫೈನಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಪರ್ಸ್ನಲ್ ಇಂಟರ್ವ್ಯೂ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯಿತು. ಅದು ಮುಗಿಸ್ಕೊಂಡು ಬಂದಮೇಲೆ ಅವರು ಈವ್ನಿಂಗ್ ಇಲ್ಲಾಂದರೆ ನೆಕ್ಸ್ಟ್ ಡೇ ನಾವು ನಿಮಗೆ ಫ್ರೀ ಸ್ಟ್ರಕ್ಚರ್ನ ಮೇಲ್ ಕಳಿಸ್ತೀವಿ ಅಂತ ಹೇಳಿದರು. ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಅವರಿಬ್ಬರು ಪಾಪು ಸೋನು ಸ್ಕೂಲ್ಗೆ ಹೋಗಿ ಅವ್ರದ್ದು ಅಡ್ಮಿಷನ್ ಮಾಡಿಬಿಟ್ಟು ಅವ್ರದ್ದು ಬುಕ್ಸ್ ಮತ್ತು ಯೂನಿಫಾರ್ಮ್ನ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದರು. ರಿಸಲ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ನಿಮ್ಮ ಮಕ್ಕಳದ್ದು ರಿಸಲ್ಟ್ಸ್ನ ಮೆನ್ಷನ್ ಮಾಡಿ ಅಂತ. ತುಂಬ ಜನ ಕಮೆಂಟ್ ಮಾಡಿದ್ರಿ. ಕಂಗ್ರ್ಯಾಚುಲೇಷನ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಒಂದು ಸೀಟು ಮೀಸಲು ಆ ಕಾಲೇಜ್
ನನ್ನ ಮಗಳದು ಶರ್ಟ್ ಹಾಕೊಂಡು ಅವಳು ಇಲ್ದಿರ ಏನ್ ನಿಂದು ಅವಳ್ದೊಂದು ಟೀ ಶರ್ಟ್ ಹಾಳು ಮಾಡಿದ್ಯಾ ಇದಕ್ಕೆ ಹಾಕೊಂಡು ಫೇವ್ರೇಟ್ ಟೀ ಶರ್ಟ್ನ ಏನ್ ಹೋಲಿ ಆಡಿದ್ಯಾ ಬರ್ತಾಳಿರು ಸೋನು ಇವತ್ತಿಂದ ಬುಕ್ಸ್ ಎಲ್ಲ ಏನ್ ಮಾಡ್ಬೇಕು ಎಷ್ಟು ಲಕ್ಷ ಖರ್ಚು ಮಾಡಿಸಿದ್ರೆ ನನ್ನ ಗಂಡನ ಕೈಯಲ್ಲಿ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡೋಕೆ ಎಲ್ಲದಲ್ಲ ಎಲ್ಲ ಹೋದ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಸೋಕ್ ಏನು ನೋವಾಗಲ್ಲ ಅದು ಮಂಡೇ 4 PM ಅಷ್ಟರಲ್ಲಿ ಫೀ ಪೇ ಮಾಡ್ರಿ ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್ ಫಾರ್ ಪ್ರೋಗ್ರಾಮ್ BCom however the candidate must pay the fees before 4 PM 21st April ಗಂಟ ಟೈಮ್ ಕೊಟ್ಟವ್ರು ಸರಿ ಫೈನಲಿ ಅಡ್ಮಿಷನ್ಸ್ ಎಲ್ಲ ಕಂಪ್ಲೀಟ್ ಆಯಿತು ಆನ್ಲೈನಲ್ಲೇ ಪ್ರೊಸೆಸಿಂಗ್ ಎಲ್ಲ ಮುಗೀತು ಆ್ಯಸ್ ಎ ಪೇರೆಂಟ್ ನಮಗೆ ತುಂಬ ಪ್ರೌಡ್ ಫೀಲ್ ಮಾಡ್ತಾರೆ ಸ್ಫೂರ್ತಿ ಆಗಲಿ ಪಿಂಕಿ ಇಬ್ಬರೂ ಅಷ್ಟೇ ಯಶಿಕಾಗೆ ಮೆರಿಟಲ್ಲಿ ಈ ಸೀಟ್ ಸಿಕ್ಕಿದ್ದು ಒಂದೇ ಒಂದು ಬೇಜಾರು ಏನಂದರೆ ಟಾಪರ್ ಲಿಸ್ಟಲ್ಲಿ ಅವಳ ಹೆಸರು ಬರ್ತಾಯಿತ್ತು ಇಲ್ಲ ಸ್ಟೇಟ್ ರ್ಯಾಂಕ್ ಏನಾದರೂ ತೊಗೋಬೋದಾಗಿತ್ತು ಇದೆಲ್ಲ ಆಗಿದ್ದು ಅವಳು ತೊಗೊಂಡಿದ್ದು ಒಂದೇ ಒಂದು ಮಿಸ್ಟೇಕ್ ಫ್ರೆಂಚ್ ಸಬ್ಜೆಕ್ಟಿಂದ ಅದರಲ್ಲಿ ಮಾರ್ಕ್ಸ್ ಸಿಗಲಿಲ್ಲ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಹೇಳ್ಬೇಡ ಅಂತ ಅವಳೆ ಪಕ್ಕದಲ್ಲಿ ಕೂತ್ಕೊಂಡು ಬೇಡ ಅಂತ ಇದ್ದಾಳೆ ಹಿಂದಿ ಅಥವಾ ಕನ್ನಡ ಲ್ಯಾಂಗ್ವೇಜ್ ತೊಗೊಂಡಿದ್ರೆ ಓವರಾಲ್ ಪರ್ಸೆಂಟೇಜ್ ಚೆನ್ನಾಗಿ ಸ್ಕೋರ್ ಮಾಡ್ಬೋದಾಗಿ ಅದು ಇಂಟರ್ವ್ಯೂ ಬಂದಿರೋದೆಲ್ಲ ವ್ಲಾಗ್ ಮಾಡೋಣ ಫಸ್ಟ್ ಡೇ ಇನ್ ದ ಕಾಲೇಜ್ ಎಲ್ಲ ಇರಬೇಕು ಹ್ಯಾಪಿನೆಸ್ನ ಸೇವ್ ಮಾಡ್ಕೋಬೇಕು ಐ ಮೀನ್ ಶೇರ್ ಮಾಡಬೇಕು ಸೇವ್ ಮಾಡಬೇಕು ನೀನು ಎಷ್ಟು ಬೇಜಾರು ಮಾಡ್ಕೊಂಡಿದ್ದೆ ಎಲ್ಲನೂ ತೋರಿಸ್ಬೇಕು ಇನ್ನೊಬ್ರಿಗೆ ಒಂದು ಮೋಟಿವೇಶನ್ ಇರುತ್ತೆ ಸೊ ಅಂತಂದ್ರೆ ನಾಳೆ ತಾನೆ ಡ್ಯಾಡಿಗೆ ಫೋನ್ ಮಾಡು ನನ್ನ ಗಂಡನಿಗೆ ಮಾಡು ಕಂಗ್ರ್ಯಾಚುಲೇಷನ್ಸ್ ವಿ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದಟ್ ಅಡ್ಮಿಟ್ ಕಾರ್ಡ್ ನಿಮ್ಮ ಮಮ್ಮಿ ಏನು ಮಾಡ್ತಾರೆ ಅಂತ OMG HSCC ಪರ್ಸನಲ್ ಇಂಟರ್ವ್ಯೂ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಷ್ಟು ಡೇಸ್ ಆಗಿತ್ತು ಅಪ್ಲೈ ಮಾಡಿ ಆಗಿದೆ ಅಷ್ಟೊಂದು ದಿನ ಹೋಗು ಬೇಜಾರು ಮಾಡ್ಕೊಂಡಿದ್ಲು ಗೈಸ್ ಇನ್ನ ಇಂಟರ್ವ್ಯೂ ಬಂದಿಲ್ಲ ಅಂತ ಪಿಂಕಿ ಬಂತು ಇವಾಗ ಪಪ್ಪಗೆ ಹೇಳು ನಮ್ಮ ಅಪ್ಪಗೆ HSCC ಜಾಸ್ತಿ ಇಷ್ಟ ಆಗ್ಬಿಟ್ಟಿದೆ HSCC ಅಂದರೆ ನಮ್ಮ ಇದು ಸ್ಟೋರಿ ಟೈಮ್ ಆಮೇಲೆ ಮೇಲ್ ಬಂತುಪ್ಪ HSCCಯಿಂದ ಇಂಟರ್ವ್ಯೂ ಅಂತೆ ನಾಳೆ 9:30 to 10 o'clock ನನ್ನ ಟೈಮಿಂಗ್ಸ್ ಇರೋದು ಹೌದು ಹಾಂ ಅದೇ ನಾನು ಹೋಗ್ಬಿಟ್ಟು ಇಂಟರ್ವ್ಯೂ ಕೊಟ್ಟರೆ ಓರಿಯಂಟೇಷನ್ ಥರನೇ ಅದು ಸೆಲೆಕ್ಟ್ ಆದಂಗೆ ಹೌದು ಲಕ್ಕಿ ಪ್ಲೇಸ್ ಅಂತ ನನ್ನ ಮಗಳ ಪ್ಲೇಸ್ಗೆ ಹೋಗ್ಬಿಟ್ಲು ಗಾಯ್ಸ್ ಹೇಳು ಏನೇನು ಮಾಡಿದ್ದೆ ಸೊ ಗೈಸ್ ಏನಾಗಿತ್ತಂದ್ರೆ ಎಕ್ಸಾಮ್ಗಿಂತ ಮುಂಚೆ ಅಲ್ಲ ಮಮ್ಮಿ ನಾವು ಅಪ್ಲೈ ಮಾಡಿ ಎಕ್ಸಾಮ್ಗಿಂತ ಮುಂಚೆ ಅಲ್ಲ ತಿಕ್ಲಿ ರಿಸಲ್ಟ್ಗಿಂತ ಮುಂಚೆ ಎಕ್ಸಾಮ್ಗಿಂತ ಮುಂಚೆ ನಾವು ಅಪ್ಲೈ ಮಾಡಿದ್ದು ಸರಿ ಹೇಳ್ಕೊ ಇಲ್ಲ ಎಕ್ಸಾಮ್ ಆದ್ಮೇಲೆ ಗೊತ್ತಿಲ್ಲ ಗೈಸ್ ಯಾವಾಗ ಅಪ್ಲೈ ಮಾಡಿದ್ರಿ ಬಟ್ ರಿಸಲ್ಟ್ ಮುಂಚೆನೆ ನಾವು ಅಪ್ಲೈ ಮಾಡಿದ್ದು 2 ಕಾಲೇಜಸ್ಗೆ ಅಪ್ಲೈ ಮಾಡಿದ್ದೆ ಕ್ರಿಸ್ತ ಜಯಂತಿ ಒಂದು ಆಮೇಲೆ ಸೆಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್ಗೆ ಅಪ್ಲೈ ಮಾಡಿದ್ದು ಪಪ್ಪಾಗೆ ಒಂದ್ ದಿವಸ ನಾನು ಪಪ್ಪ ಅಕ್ಷಿತಾ ಇದ್ದಾಳಲ್ಲ ನನ್ನ ಫ್ರೆಂಡ್ ಅವಳು ಅಮ್ಮ ಅವರಮ್ಮ ನಾವು 4 ಜನ ಹೋಗ್ಬಿಟ್ಟು ಸೆಂಟ್ ಜೋಸೆಫ್ ನೋಡ್ಕೊಬಂದ್ರಿ ಆಮೇಲೆ ಕ್ರಿಸ್ತ ಜಯಂತಿನೂ ನೋಡ್ಕೊಂಬಂದ್ರಿ ಕ್ರಿಸ್ತ ಜಯಂತಿ ಕ್ಯಾಂಪಸ್ ಎಲ್ಲ ಸಖತ್ತಾಗಿದೆ ಎಲ್ಲ ಆಯ್ತು ಆವತ್ತು ನೋಡ್ಕೊಂಬಂದ್ಮೇಲೆ ಕ್ರಿಸ್ತ ಜಯಂತಿ ಅಂತಾನೆ ಫುಲ್ ಕನ್ಫರ್ಮ್ ಮಾಡಿದ್ದು ಆದ್ರೆ ನಮ್ಮ ಅಪ್ಪಗೆ ಫ್ರೆಂಡ್ಸು ಅವ್ರನ್ನೆಲ್ಲ ವಿಚಾರಿಸಿದಾಗ ಸೆಂಟ್ ಜೋಸೆಫ್ ಜಾಸ್ತಿ ಸ್ಕೋಪ್ ಇದೆ ಕಾಮರ್ಸ್ಗೆ ಚೆನ್ನಾಗಿರುತ್ತೆ ಅಂತೆಲ್ಲ ಅಂದ್ರು ಸರಿ ಅಂದ್ಬಿಟ್ಟು ಹೆಂಗಿದ್ರು 2ರಲ್ಲೂ ಅಪ್ಲೈ ಮಾಡಿದ್ದೆ ರಿಸಲ್ಟ್ ಬಂದ್ಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ರಿ ಆಮೇಲೆ ಏನಾಯ್ತು 9th April ನಂದು ರಿಜಿಸ್ಟ್ರೇಷನ್ ಕನ್ಫರ್ಮ್ ಆಯ್ತು ಕ್ರಿಸ್ತ ಜಯಂತಿಯಲ್ಲಿ ಆಮೇಲೆ ಇದನ್ನು ಕನ್ಫರ್ಮ್ ಆಯ್ತು ನನಗೆ ಐ ವಾಸ್ ಆಲ್ಸೋ ಲೀನಿಂಗ್ ಟುವರ್ಡ್ಸ್ SJCC ಯಾಕಂದ್ರೆ ಏನಮ್ಮ ಹೇಳು ಕಾಮರ್ಸ್ ಓನ್ಲಿ ಕಾಮರ್ಸ್ ಕಾಲೇಜ್ ಆಗಿರೋದ್ರಿಂದ ಟೀಚರ್ಸ್ ಎಲ್ಲ ಚೆನ್ನಾಗಿರ್ತಾರೆ ಕೋಚಿಂಗ್ ಚೆನ್ನಾಗಿರುತ್ತೆ ಅದಕ್ಕೆ ಅದನ್ನ ಇದು ಮಾಡ್ತಾ ಇದ್ದೆ ಪಪ್ಪಗೂ ಅದು ನನಗೆ ಫಸ್ಟು ಪಪ್ಪಗೆ ಅದು ಇಷ್ಟನೇ ಆಗಲ್ಲ ಅದು ಜಾಸ್ತಿ ದೂರ ಕ್ರಿಸ್ಟಿಯನ್ಸ್ ಕಾಲೇಜ್ ಹಂಗೆ ಹಿಂಗೆ ಬ್ರಿಗೇಡ್ ರೋಡ್ ಅದೆಲ್ಲ ಇದೆ ಅಂತ ನೋಡಿದ್ರೆ ಪಪ್ಪನೇ ಬಂದ್ಬಿಟ್ಟು ನೀನು ಅದೇ ಹೋಗು SJCCಗೆ ಹೋಗು ನಾವು ಟ್ರೈ ಮಾಡೋಣ ಅದೇ ಫಸ್ಟ್ ಪ್ರಿಫರೆನ್ಸ್ ಆಮೇಲೆ ಕ್ರಿಸ್ತ ಜಯಂತಿ ಸೆಕೆಂಡ್ ಪ್ರಿಫರೆನ್ಸ್ ಅಂತಂದ್ರು ಸರಿ ಆಯಿತು ಅಂತ
ಬಂದೆ. ನೆನ್ನೆ ಮೇಲ್ ಬಂತು ಕ್ರಿಸ್ತು ಜಯಂತಿಯಿಂದ ಇಂಟರ್ವ್ಯೂ ಎಲ್ಲ ಆಯಿತು. ಆಮೇಲೆ ಇವತ್ತು ಬೆಳಗ್ಗೆ ಇಂಟರ್ವ್ಯೂ ಇತ್ತು, ಅದರಲ್ಲೂ ಪಾಸ್ ಆಗಿ ಕಂಗ್ರ್ಯಾಚುಲೇಷನ್ಸ್ ಯು ಆರ್ ಸೆಲೆಕ್ಟೆಡ್ ಅಂತೆಲ್ಲ ಬಂತು. ಇವತ್ತು ಅದೇ ಕನ್ಫರ್ಮ್ ಕ್ರಿಸ್ತು ಜಯಂತಿನ ಆನ್ಲೈನ್ ಇಂಟರ್ವ್ಯೂ ಇತ್ತಲ್ಲ ಬೆಳಗ್ಗೆ. ಬೆಳಿಗ್ಗೆ ಆನ್ಲೈನ್ ಇಂಟರ್ವ್ಯೂ ಇತ್ತು, ಅದ್ರಲ್ಲಿ ಪಾಸ್ ಆಗಿ. ಏನೇನು ಕೇಳಿದ್ರು ಅಂತ ಹೇಳು. ಓಹ್, ಏನು ಹೇಳ್ಬಾರ್ದು. ಅಕೌಂಟೆನ್ಸಿ ರಿಲೇಟೆಡ್ ಕ್ವೆಶನ್ಸ್ ಕೇಳಿದ್ರು. ಆಮೇಲೆ ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರು. ಆಮೇಲೆ ಯು ಗಾಟ್ ಸೆಲೆಕ್ಟೆಡ್ ಅಂತೆಲ್ಲ ಅಂದ್ರು. ಆಯ್ತು ಅಂದ್ಬಿಟ್ಟು ಅದೇ ಕನ್ಫರ್ಮ್ ಅಂತ ಇತ್ತು. ಆದರೆ ಇವಾಗ SJCCಯಿಂದ ಮೇಲ್ ಬಂತು. ಇಂಟರ್ವ್ಯೂ ಟೈಮ್ 9 o'clock to 10:30. ನಾಳೆ ಹೋಗ್ಬಿಟ್ಟು ಇಂಟರ್ವ್ಯೂ. ಅದಕ್ಕೆ ಮುಂಚೆ ನಾವು 2 ಸಲ ಹೋಗಿ ಬಂದ್ವಲ್ಲ, ಅದನ್ನು ಹೇಳು. 3 ಸಲ ಹೋಗ್ಬಿಟ್ಟು ಬಂದಿದ್ದೀವಿ. ಒನ್ ಟೈಮ್ ಪಪ್ಪ ಜೊತೆ, ಅಕ್ಷಿತಾ ಅವ್ರ ಜೊತೆ, ಇನ್ನೊಂದು ಟೈಮ್ ಮಮ್ಮಿ ನಾನು ಮಾತ್ರ ಹೋಗಿ. ಅವತ್ತು ಅಂಬೇಡ್ಕರ್ ಜಯಂತಿ ತಾನೆ ಮಮ್ಮಿ, ಅವತ್ತೋಗಿ ಅಂಬೇಡ್ಕರ್ ಜಯಂತಿ ಗೌರ್ಮೆಂಟ್ ಹಾಲಿಡೇ ಅಂತಂದು ನಾಳೆ ಬನ್ನಿ ಅಂತಂದ್ರು. ತಿರ್ಗಾ ನೆಕ್ಸ್ಟ್ ಡೇ ನಾನು ಪಪ್ಪ ಹೋಗಿ, ಪಾಪ ನಮ್ಮ ಮಮ್ಮಿ ನಮ್ಮಪ್ಪ ನನಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿ ಕಾಲೇಜಲ್ಲಿ ಸೇರಿಸ್ತಿದ್ದಾರೆ ಗೈಸ್. ಓಹೋ ಬಾಬಾ, ಇಷ್ಟು ದಿವಸ ಆದ್ಮೇಲೆ ಇವಾಗ ಜ್ಞಾನೋದಯ ಅಲ್ಲ ಗಾನೋದಯ ಆಗ್ಬಿಟ್ಟೈತೆ. ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀವಿ. ಇಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇರೋದು ನೀವು. ಶಟ್ ಅಪ್ ಪಿಂಕಿ. ಫೈನಲಿ ನಾಳೆ ಏನಾಗಬೇಕು. ಆಲ್ ದ ಬೆಸ್ಟ್. ನನ್ನ ಕಾಲು ನಮಸ್ಕಾರ ಹಾಕೊಂಡು ಹೋಗಿ ಸೀಟ್ ಸಿಕ್ತು. ಸರಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.